ಪರಿಶಿಷ್ಟ ಜಾತಿ ಪಂಗಡಗಳಲ್ಲಿ ಅತಿ ಹಿಂದುಳಿದ ಜಾತಿಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದ ಮೀಸಲಾತಿಯಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡಬಹುದು ಎಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಗುರುವಾರ ಬೀದರ ನಗರದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ನ್ಯಾಯಾಲಯ ತೀರ್ಪು ಪ್ರಕಟವಾಗುತ್ತಿದ್ದಂತೆ ಮಾದಿಗ ಸಮಾಜದ ಪ್ರಮುಖರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಮಂದಕೃಷ್ಣ ಮಾದಿಗರ ಫೋಟೋವನ್ನು ಮೆರೆಯಿಸಿ ಪಟಾಕಿ ಸಿಡಿಸಿ ಪರಸ್ಪರ ಜಾಮೂನು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಒಳ ಮೀಸಲು ನೀಡುವಂತೆ ಕಳೆದ ಹಲವು ವರ್ಷಗಳಿಂದ ಮಾಡಿದ ಹೋರಾಟ ಫಲವಾಗಿ ಇದೀಗ ತೀರ್ಪು ನೀಡಿದ್ದು ಖುಷಿ ತಂದುಕೊಟ್ಟಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಹೋರಾಟಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ಕೂಡ ಇದೇ ವೇಳೆ ಕೃತಜ್ಞತೆ ಕೂಡ ಸಲ್ಲಿಸಿದರು. ಪ್ರಮುಖರಾದ ಚಂದ್ರಕಾಂತ್ ಹಿಪ್ಪಳಗಾಂವ್, ರಾಜು ಕಡ್ಯಾಳ, ಫರ್ನಾಂಡಿಸ್ ಹಿಪ್ಪಳಗಾಂವ್, ಸುಮಂತ್ ಕಟ್ಟಿಮನಿ, ಸೀಮನ್ ಹಿಪ್ಪಳಗಾಂವ್, ವಿಜಯಕುಮಾರ್ ಹಿಪ್ಪಳಗಾಂವ್, ಜಾಫರ್ ಕಡ್ಯಾಳ, ದಯಾಸಾಗರ್ ಕಡ್ಯಾಳ, ಪೀಟರ್ ಚಿಡುಗುಪ್ಪ, ಕಮಲಾಕರ್ ಹೆಗಡೆ, ಸಿಎಂ ದಾಸ್ ಸೇರಿದಂತೆ ಇನ್ನಿತರರು ಇದ್ದರು. ಇದೇ ವೇಳೆ ಮಾದಿಗ ಸಮುದಾಯದ ಮುಖಂಡರಾದ ಫರ್ನಾಂಡಿಸ್ ಹಿಪ್ಪಳಗಾಂವ್ ಅವರು ಟಮಟೆ ಬಾರಿಸುವ ಮೂಲಕ ಗಮನ ಸೆಳೆದರು. ಕಾರ್ಯಕ್ರಮ ಉದ್ದೇಶಿಸಿ ಈ ಒಂದು ಸಂಭ್ರಮಾಚರಣೆ ಉದ್ದೇಶಿಸಿ ಹಿರಿಯ ಮುಖಂಡರಾದ ಚಂದ್ರಕಾಂತ್ ಹಿಪ್ಪಳಗಾಂವ್ ಅವರು, ರಾಜು ಕಡ್ಯಾಳ್, ಫರ್ನಾಂಡಿಸ್ ಹಿಪ್ಪಳಗಾಂವ್ ಹಾಗೂ ಯುವ ಮುಖಂಡರಾಗಿರುವ ವಿಜಯಕುಮಾರ್ ಹಿಪ್ಪಳಗಾಂವ್ ಅವರು ಮಾತನಾಡಿದರು. 1990 ಇಸ್ವಿವರೆಗೆ ಬೀದರ್ ಜಿಲ್ಲೆಯಲ್ಲಿ ಮಾದಿಗರ ಯಾವ ಧ್ವನಿ ಇದ್ದಿಲ್ಲ, ಯಾವುದು ಹೋರಾಟ ಇದ್ದಿಲ್ಲ, ಯಾವುದೂ ಸಂಘಟನೆ ಇರಲಿಲ್ಲ. 90ರಿಂದ ಮಾದಿಗರ ಹೋರಾಟ ಶುರುವಾಗಿ 98ರವರೆಗೆ ಆದಿಜಾಂಬವ ಸಂಘಟನೆ ಮಾಡಿದ್ದೀವಿ. 98ರದ ಏನಾಯಿತು ಅಂದರೆ ಕರ್ನಾಟಕ ರಾಜ್ಯದ ಆದಿಜಾಂಬವ ಬಾಡಿಯಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಿ ಆವಾಗ ನಮ್ಮ ಮಂದಕೃಷ್ಣ ಮಾದಿಗ ಅವ್ರದ್ದು ಭಾಳ ಹೋರಾಟ ತೆಲಂಗಾಣ, ಆಂಧ್ರ, ದಕ್ಷಿಣ ಭಾರತದಲ್ಲಿ ಭಾಳ ಚೆನ್ನಾಗಿ ಹೋರಾಟವಿತ್ತು. ಆವಾಗ ಅವ್ರನ್ನ ಭೇಟಿಯಾಗಿ ಆ ಸಂಘಟನೆ ಇಲ್ಲಿ ತಂದು ಮೊದಲನೇಗಾಗಿ 1998ರಲ್ಲಿ ಬೀದರಲ್ಲಿ ಸಮಾವೇಶ ಮಾಡಿದ್ವಿ. ಅಂದಿನಿಂದ ಇಲ್ಲಿವರೆಗೆ ನಾವು ಮಾದಿಗ ದಂಡೋರ ಸಂಘಟನೆ ವತಿಯಿಂದ ಹೋರಾಟ ಮಾಡಿಕೊಂಡು ಬಂದೀವಿ. ಸಮಾಜದ ಮೀಸಲಾತಿ ಸೆಪ್ರೇಟ್ ಮಾಡಿರಿ, ಮೀಸಲಾತಿಯಲ್ಲಿ ABCD ವರ್ಗೀಕರಣ ಮಾಡಿರಿ. ನಮ್ಮ ಜನಸಂಖ್ಯೆ ಎಣ್ಸಕ್ಕೆ ಭಾಳಿದೆ, ಆದರೆ ಸೌಲಭ್ಯದಲ್ಲಿ ವಂಚಿತವಾಗಿದೆ, ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ಸರ್ಕಾರ ವಿರುದ್ಧ ನಾವು ಇಲ್ಲಿವರೆಗೆ ಹೋರಾಟ ಮಾಡ್ಕೊಂಡು ಬಂದೀವಿ. ಜೀವನದಲ್ಲಿ ನಮ್ಮೆಲ್ಲರದು, ನಾನು ಒಬ್ಬನೇ ಅಂತೇಳಿ ನಾವೆಲ್ಲರದು ಮಾದಿಗರದು ಎಷ್ಟು ಕಾರ್ಯಕರ್ತರಿದ್ದಾರೋ ಇವರಿಗೆಲ್ಲರಿಗೆ 1 ಆಗಸ್ಟ್ 2024 ಭಾಳ ಸುವರ್ಣಾಕ್ಷರಲ್ಲಿ ಬರೆಯೋಂಥ ದಿನ ಇವತ್ತು. ಪ್ರತಿಯೊಬ್ಬ ಮಾದಿಗರಿಗೆ ಖುಷಿ ತಂದಂಥ ದಿನ ಇವತ್ತು. ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಏನು ನಮ್ಮ ನಾಯಕರುಗಳದಾರ, ಫಸ್ಟ್ ಅಸೆಂಬ್ಲಿಯಲ್ಲಿ ಹೋರಾಟ ಮಾಡಿದವರು ನಮಗೆ H. ಆಂಜನೇಯ, ತಿಮ್ಮಾಪುರು, KS ಮುನಿಯಪ್ಪ, G. ರಾಮಕೃಷ್ಣ, ಪ್ರತಿ ಮಾದಿಗ ನಾಯಕರುಗಳು ಹೋರಾಟ ಮಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಬೆಂಬಲವಾಗಿ ನಿಂತ್ಕೊಂಡಿದ್ರು. ಆಂಜನೇಯ, ನೀನು ಏನು ಮಾಡಪ್ಪ, ನಮ್ಮ ಬೆಂಬಲ ಇದೆ ಅಂತೇಳಿ ಹೇಳಿದ್ರು. ಇವರೆಲ್ಲರೂ ಇವತ್ತು ಬೆಂಬಲ ಕೊಟ್ಟಿದ್ದಕ್ಕಾಗಿ ನಮ್ಮ ಕಾಂಗ್ರೆಸ್ ಅಷ್ಟೇ ಅಲ್ಲ, ಇನ್ನು ಅನ್ಯ ಪಕ್ಷದವರು ಕೂಡ ಸಹಕಾರ ಮಾಡಿದ್ದಾರೆ. ನಮಗೆ ಯಾರ್ಯಾರು ಉಪಕಾರ ಮಾಡಿದ್ರು ಅವ್ರು ನಾವು ಯಾರಿಗೂ ಮರೆಯಂಗಿಲ್ಲ. ಯಾವುದೇ ರಾಜಕೀಯ ಪಕ್ಷ ನಾವು ಇವತ್ತು ನಾವು ಯಾವ ರಾಜಕೀಯ ಪಕ್ಷ ಹಳ್ಳಿಗಳೆಲ್ಲ ವರ್ಣನೆ ಮಾಡಲ್ಲ, ಅವರೆಲ್ಲರೂ ಸಹಕಾರ ಮಾಡಿದ್ದಾರೆ. ಅವರೆಲ್ಲರೂ ಸಹಕಾರ ಮಾಡಿ ಕಮಿಟಿ ಮಾಡಿ ಏನು ಇವತ್ತಿನ ದಿವಸ ನಮಗೆ ನಿರ್ಣಯ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಭಾಳ ಖುಷಿ ವಿಷಯ, ಸಂತೋಷ ವಿಷಯ. ನಮ್ಮ ಪ್ರತಿಯೊಬ್ಬ ಯುವಕ ನಮ್ಮ ಬೀದರ್ ಜಿಲ್ಲೆಯಲ್ಲಿ, ನಾವು ಬೀದರ್ ಜಿಲ್ಲೆಯಲ್ಲಿ 100 ವರ್ಷಕ್ಕಿಂತ ಮುಂಚಿತವಾಗಿ ಮತಾಂತರ ಆದಂಥ ಸಮಾಜ ಇದು. ಈ ಸಮಾಜದಲ್ಲಿ ತಮ್ಮ ಜಾತಿನೇ ತಾವು ಮರೆತು ಹೋಗಿದ್ರು. ಇವರು ಮಾದಿಗ ಅನ್ನೋದೇ ಇವ್ರಿಗೆ ಗೊತ್ತಿದ್ದಿಲ್ಲ.
ಮಾದಿಗಂತೇಳಿ ಕಣ್ಣು ತೆರೆಸಿದ್ದು ಇವತ್ತಿಂದು ಸೆಕೆಂಡ್ ಜನ್ರೇಷನ್ ನಾವುಗಳು. ನಾನಂದ್ರೆ ನಾನೇ ಅಲ್ಲ, ನಾವೆಲ್ಲರೂ ಇವತ್ತು ಏನು ಇಲ್ಲೆಲ್ಲ ಸೇರ್ಕೊಂಡಿವಿ ಎಲ್ಲ ಮಾದಿಗರು. ಆ ಹೋರಾಟದ ಫಲನೇ ಇವತ್ತು ನಮ್ಗೆ ವರ್ಗೀಕರಣ ಮೀಸಲಾತಿ ಇವ್ರಿಗೆ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಅವ್ರು ಪವರ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂದೆ ಹಿಂದೆ ಉಳಿದುಕೊಂಡು ನಮ್ಮ ಸಮಾಜಕ್ಕೆ ಏನೆಲ್ಲರೂ ಬೆಂಬಲ ಸೂಚಿಸಿ ಇವತ್ತು ನಮಗೆ ವರ್ಗೀಕರಣ ಕೊಡಬೇಕಂತೇಳಿ ನಿರ್ಣಯ ತೊಗೊಂಡಿದ್ದಾರೆ. ಇವತ್ತಿನ ಜಾಸ್ತಿ ಮಾತಾಡಲ್ಲ, ಎಲ್ಲ ನಮ್ಮ ಸೋದರರು ಭಾಳ ಜನ ಮಾತಾಡಿದ್ದಾರೆ. ಎಲ್ಲರಿಗೂ, ಅಧಿಕಾರಿಗಳಿಗೆ, ರಾಜಕೀಯ ಜನರಿಗೆ ವಂದಿಸ್ತಾ ನಮ್ಮ ಸಮಾಜದ ಪ್ರತಿಯೊಂದು ಕಾರ್ಯಕರ್ತರ ಪಾದಗಳಿಗೆ ನಮಸ್ಕರಿಸುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಸುಮಾರು 30 ವರ್ಷದಿಂದ ಇಡೀ ದಕ್ಷಿಣ ಭಾರತದಲ್ಲಿ ಸನ್ಮಾನ್ಯ ಮಂದಕೃಷ್ಣ ಮಾದಿಗವರ ಹೋರಾಟವನ್ನು ಇವತ್ತು ಪ್ರತಿಫಲ ಸಿಕ್ಕಿದೆ. ಇಡೀ ತನ್ನ ಜೀವನವನ್ನು ಮುಡುಪಾಗಿಟ್ಟು ಸುಮಾರು ವರ್ಷಗಳಿಂದ ಒಳ ಮೀಸಲಾತಿ ಸಲುವಾಗಿ ಹೋರಾಟ ಮಾಡ್ಕೋತಾ ಬಂದಿರತಕ್ಕಂಥ ಸನ್ಮಾನ್ಯ ಮಂದಕೃಷ್ಣವರ ಕನಸು ಇವತ್ತು ನನಸಾಗಿದೆ. ಈ ಹೋರಾಟದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ತಮಿಳುನಾಡಲ್ಲಿ ಅನೇಕ ಹೋರಾಟಗಾರರು ತನ್ನ ಪ್ರಾಣ ಕಳ್ಕೊಂಡು, ಎಷ್ಟೋ ಜನ ಕೈಕಾಲು ಮುರ್ಕೊಂಡು, ಕರ್ನಾಟಕದಲ್ಲಿ ಹುಬ್ಬಳ್ಳಿ ಸಮಾವೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬಿಜಾಪುರ ಜಿಲ್ಲಾದವರು ಸುಮಾರು 8ರಿಂದ 7 ಜನ ಮರಣ ಹೊಂದಿದರು. ಹೀಗೆ ಬೀದರ್ ಜಿಲ್ಲೆಯಲ್ಲೂ ಕೂಡ 30 ವರ್ಷದಿಂದ ದಂಡೋರದ ಕಾರ್ಯಕರ್ತರು ಅನೇಕ ಹೋರಾಟ ಮಾಡಿಕೊಂಡು ಎಲ್ಲರ ಮೇಲೆ ರೌಡಿ ಶೀಟ್ ಕೇಸ್ ಹಾಕ್ಕೊಂಡು ಸುಮಾರು ಸಲ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಆ ಹೋರಾಟಕ್ಕೆ ಇವತ್ತು ಒಂದು ಸಂತೋಷ ವಿಷಯ ಏನಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ 7 ಸದಸ್ಯ ಪೀಠದ ಇವತ್ತೇನಂದ್ರೆ ತೀರ್ಮಾನ ಸಿಕ್ಕಿದೆ, ಒಳ ಮೀಸಲಾತಿ ಜಾರಿಯಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಭಾಳ ಸಂತೋಷದಿಂದ ಇಡೀ ಬೀದರ್ ಜಿಲ್ಲೆಯಲ್ಲ, ಇಡೀ ಭಾರತ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ಇಡೀ ನಮ್ಮ ಮಕ್ಕಳ ಭವಿಷ್ಯನೇ ಒಂದು ರೂಪಿಸ್ಕೊಂಡಿರ್ತಕ್ಕಂಥ ಈ ಒಳ ಮೀಸಲಾತಿ ಅನೇಕ ಹೋರಾಟಗಳು ಬೀದರ್ನಲ್ಲಿ ಕೂಡ ಮಾಡಿದ್ದೀವಿ ನಾವು. ಸೈಕಲ್ ಜಾಥಾ ಆಗಿರ್ಬೋದು, ಪುಟಗೋಸಿ ಚಳವಳಿ ಆಗಿರ್ಬೋದು, ಅರೆಬತ್ತಲೆ ಮೆಣಿಗೆ ಆಗಿರ್ಬೋದು, ಇಂಥ ಅನೇಕ ಹೋರಾಟ ಮಾಡ್ಕೋತಾ ಬಂದು ಈಗೊತ್ತೇನಂದ್ರೆ ಭಾಳ ಖುಷಿಯಿಂದ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗಾರ್ಲ್ಯಾಂಡ್ ಮಾಡಿ ಮಂದಾಕೃಷ್ಣವ್ರ ಫೋಟೋಕ್ಕೆ ನಾವು ಇವತ್ತು ಗಾರ್ಲ್ಯಾಂಡ್ ಮಾಡಿ ಭಾಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದರೆ ಅನೇಕ ವರ್ಷದ ಹೋರಾಟ ಇವತ್ತು ನಮಗೆ ಪ್ರತಿಫಲ ಸಿಕ್ಕ್ಯದ. ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಹೈದರಾಬಾದ್ನಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ಆಗಿತ್ತು. ಲಕ್ಷಗಟ್ಟಲೆ ಜನಸಂಖ್ಯೆ ಸೇರಿದರು. ಆ ಕಾರ್ಯಕ್ರಮಕ್ಕೆ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಂದು ಆವತ್ತು ನಮಗೆ ಆಶ್ವಾಸನೆ ಕೊಟ್ಟು ಒಳ ಮೀಸಲಾತಿ ಪರವಾಗ ನಾನಿದ್ದೀನಿ, ಮಂದಾಕೃಷ್ಣಾಜಿ ನೀವು ಯಾವುದೇ ಕಾರಣಕ್ಕೆ ಹೆದರ ಅವಶ್ಯಕತೆ ಇಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ ಅಂಥೇಳಿ ಅವರೇ ಮುಂದಾಳತ್ವ ವಹಿಸ್ಕೊಂಡು ಏನಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನಲ್ಲಿ ಜನರಲ್ ಆಫ್ ಪವರ್ ಅಟ್ನರಿ ಅಂಥೇಳಿ ನೇಮಿಸ್ಕೊಂಡು ಜನರಲ್ ಆಫ್ ಸಾಲಿಸಿಟರ್ ಅಟ್ನರಿ ಅಂಥೇಳಿ ನೇಮಿಸ್ಕೊಂಡು ಏನದಕ್ಕೆ ಬ್ಯಾಕ್ ಬೋನಾಗಿ ನಿಂತು ಇಡೀ ಸಮಾಜ ಪರವಾಗಿ ಕೆಲಸ ಮಾಡಿ ಇವತ್ತು ಕೋರ್ಟಿನ ತೀರ್ಪು ನಮ್ಮ ಪರವಾಗಿ ಬಂದಿದೆ. ಆದ್ದರಿಂದ ಸುಪ್ರೀಂ ಕೋರ್ಟಿನ 7 ಜಡ್ಜಸ್ ಆಗಿರ್ತಕ್ಕಂಥ ಎಲ್ಲ ಜಡ್ಜಸ್ಗಳು ಕೂಡ ಇಡೀ ಬೀದರ್ ಜಿಲ್ಲೆಯಿಂದ ನಾವು ಹಾರ್ದಿಕ ಸ್ವಾಗತ ಕೋರ್ತೀವಿ. ಅದೇ ರೀತಿ ಪ್ರಧಾನಮಂತ್ರಿಯವರಿಗೂ ಕೂಡ ಇವತ್ತೇ ನಮಗೆ ಸಹಾಯ ಮಾಡಿದಾರೆ, ಅವರಿಗೂ ಕೂಡ ನಾವು ಸ್ವಾಗತ ಕೋರ್ತೀವಿ. ಅದೇ ರೀತಿ ಮಂದಕೃಷ್ಣ ಮಾದಿಯವರು ಕೂಡ ನಾವು ಇವತ್ತು ಬೀದರ್ ಜಿಲ್ಲೆಯಿಂದ ಭಾಳ ಧನ್ಯವಾದ ಹೇಳಿ ಇವತ್ತು ಪಟಾಕಿ ಸಿಡಿಸಿ ಒಂದು ಸಿಹಿ ತಿನ್ನುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮ ಬಂದಿರತಕ್ಕಂಥ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರು ಸೋದರಿ ಕೂಡ ಮತ್ತೊಂದು ಸಲ ಹಾರ್ದಿಕ ಶುಭಾಶಯಗಳು ಕೋರಿ ನಾನು ಮಾತು ಮುಗಿಸ್ತೀನಿ. ನನ್ನ ಹೆಸರು ಫರ್ನಾಂಡಿಸ್ ಚಿಪ್ಲಗಾಂವ್, ಮಾದಿಗ ದಂಡರ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ. ಸಂವಿಧಾನಬದ್ಧವಾಗಿರ್ತಕ್ಕಂಥ ನ್ಯಾಯಯುತ ಹೋರಾಟ, ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತಕ್ಕಂಥ ಏನು ಬೇಡಿಕೆ, ಒಂದೇ ಒಂದು ಬೇಡಿಕೆ ಇಟ್ಕೊಂಡು ಸುಮಾರು 30 ವರ್ಷದಿಂದ ರಾಜ್ಯದಂತೆ ರಾಷ್ಟ್ರದಂತೆ ಚಳವಳಿ ಅನೇಕ ರೀತಿಯಿಂದ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಕರ್ನಾಟಕದಲ್ಲಿ ಜೆ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಹಾಗೂ ಕಾರಜೋಳ ಅವರು, ಡಿ ಮಂಜುನಾಥ್ ಅವರು, ಆಲ್ಕೋಡ್ ಹನುಮಂತಪ್ಪ ಅವರು, ಆರ್ ಬಿ ತಿಮ್ಮಾಪುರ ಅವರು, ಎ ನಾರಾಯಣಸ್ವಾಮಿ ಅವರು, ಈಗ ಅನೇಕ ರಾಜಕೀಯ ಮುಖಂಡರು ಎಲ್ಲರೂ ಸೇರಿ ಮಂದಕೃಷ್ಣವರ ನೇತೃತ್ವದಲ್ಲಿ ರಾಜ್ಯದಂತೆ ರಾಷ್ಟ್ರದಂತೆ ಹೋರಾಟ ಮಾಡ್ತಾ ಬಂದು ಇವತ್ತು ಮೊನ್ನೆ ಮೋದಿ ಸಾಹೇಬರು, ಈ ದೇಶದ ಪ್ರಧಾನಿ ಅವರು, ಈ ಮಾದಿಗ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಇದನ್ನು ಸರಿಪಡಿಸಲು ಕೋರ್ಟಿಗೆ ನೀವು ಹೋಗ್ರಿ, ಕೋರ್ಟಿಗೆ ಹೋದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಭರವಸೆ ನೀಡಿ ಇವತ್ತು ಚುನಾವಣೆ ಮೊದಲೇ ಅವರು ಹೇಳಿರ್ತಕ್ಕಂಥ ಒಂದು ಮಾತು ನುಡಿದಂತೆ ನಡೆದಾರ ಈ ದೇಶದಲ್ಲಿ ಯಾರಾದರೂ ಅದಂದ್ರೆ ಅವರು ನರೇಂದ್ರ ಮೋದಿ. ಇವತ್ತು 7 ಪೀಠದ ನ್ಯಾಯಾಧೀಶರೇನು ಸುಪ್ರೀಂ ಕೋರ್ಟ್ನಲ್ಲಿ ಮಾದಿಗರ ಪರವಾಗಿ, ಒಳ ಮೀಸಲಾತಿ ಪರವಾಗಿ ಏನು ತೀರ್ಪು ಕೊಟ್ಟಿದ್ದಾರೆ. ನಿಜವಾಗಿ ಇವತ್ತು
ಈ ದೇಶದಲ್ಲಿ ಸಂವಿಧಾನಬದ್ಧವಾದ ಒಂದು ಹಕ್ಕು ನಮಗೆಲ್ಲರಿಗೂ ಸಿಕ್ಕಿದೆ. ನಮ್ಮ ಉಸಿರೇ 30 ವರ್ಷದಿಂದ ನಾನಾ ರೀತಿಯಿಂದ ಬೀದರ್ ಬಂದಿರ್ಬೋದು, ಕರ್ನಾಟಕ ಬಂದಿರ್ಬೋದು, ಪ್ರತಿಭಟನೆ ಇರ್ಬೋದು, ರಸ್ತಾ ರೋಕೋ ಇರ್ಬೋದು, ಅನೇಕ ಚಳವಳಿ ಮಾಡ್ತಾ ಬಂದು ಇವತ್ತು ಈ ಹೋರಾಟದ ಒಂದು ಗೆಲುವು ಸಿಕ್ಕಿದೆ ಅಂದ್ರೆ ಇದಕ್ಕಿಂತ ದೊಡ್ಡ ಗೆಲುವು ಯಾವುದಿಲ್ಲ. ಇವತ್ತು ನಮ್ಮ ಪಾಲಿಗೆ, ನಮ್ಮ ಜನಾಂಗ ಪಾಲಿಗೆ ಹಬ್ಬದ ವಾತಾವರಣ ಇದೆ. ಇವತ್ತು ನಾವು ನ್ಯಾಯಾಧೀಶರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮಗೆ ಪರ ಮತ್ತು ಯಾರ್ಯಾರು ಸಹಕಾರ ಇಂಡೈರೆಕ್ಟ್ಲಿ ಸಹಕಾರ ಮಾಡಿದ್ದಾರೆ ಈ ಚಳವಳಿಗೆ ಅವರೆಲ್ಲರಿಗೂ ಮತ್ತು ಅನೇಕ ಮಂದಿ ಈ ಹೋರಾಟದ ಇದು ಆಗಲಾರದೆ ಮರಣ ಹೊಂದಿದ್ದಾರೆ. ಅಂಥವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಂಡು ಅವರಿಗೂ ಕೂಡ ಶಾಂತಿ ಸಿಗಲಿ, ಈ ಸಮಾಜಕ್ಕೆ ಒಳ್ಳೆಯದಾಗಲಿ, ಎಲ್ಲರೂ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೈ ಮುಗಿದು ಧನ್ಯವಾದ ಹೇಳ್ತೀನಿ. ಜೈ ಮಾದಿಗ, ಜೈ ಮಂಡ್ಯ ಕೃಷ್ಣ. ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ನ 7 ಸದಸ್ಯರುಳ್ಳ ಜಡ್ಜ್ಗಳು ಒಳ ಮೀಸಲಾತಿ ಪರವಾಗಿ ಕೊಟ್ಟಿರ್ತಕ್ಕಂಥ ತೀರ್ಪು, ಈ ತೀರ್ಪು ಮಂದಕೃಷ್ಣ ಮಾದಿಗ ಅವರ ನಾಯಕತ್ವ, ಮಂದಕೃಷ್ಣ ಮಾದಿಗ ಅವರ ಹೋರಾಟಕ್ಕೆ ಸಲ್ಲುತ್ತದೆ. ಮಂದಕೃಷ್ಣವ್ರ ಜೊತೆ ಎಲ್ಲ ಮಾದಿಗ ದಂಡರದ ಎಲ್ಲ ಕಾರ್ಯಕರ್ತರು ಸುಮಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಸುಮಾರು ಜನ ಇದ್ದಾರೆ. ಆಕ್ಸಿಡೆಂಟ್ ಆಗಿ ಕೈಕಾಲು ಮುರ್ಕೊಂಡಿರ್ತಕ್ಕಂಥ ಸುಮಾರು ಜನ, ಎಷ್ಟೋ ಜನ ಇದ್ದಾರೆ. ಅವ್ರಿಗೆ ಯಾವತ್ತೂ ಮರೆಯಲ್ಲ ಈ ಒಂದು ಸಮುದಾಯ. ಅವರ ಕೊಡುಗೆ ತುಂಬ ಅಪಾರ ಅಂತ ಇವತ್ತಿನ ದಿವಸ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಹೋರಾಟ ಸುಮ್ಮನೆ ಆಗಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೈದರಾಬಾದ್ನಲ್ಲಿ ನಡೆದಂಥ ವಿಶ್ವರೂಪಂ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಜಿಯವರು ಬಂದು ಈ ಒಂದು ಒಳ ಮೀಸಲಾತಿ ಪರವಾಗಿ ನಾನು ಇದ್ದೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟ ಮಾತಿನಂತೆ ಇವತ್ತು ನಡ್ಕೊಂಡು ಮಾದಿಗರಿಗೆ ತಕ್ಕ ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಮಂದಕೃಷ್ಣ ಅವರ ನಾಯಕತ್ವದಲ್ಲಿ ಮಾದಿಗ ಸಮುದಾಯ ಸದಾ ಎಲ್ಲ ಹೋರಾಟಕ್ಕೆ ಸಿದ್ಧವಾಗಿರುತ್ತದೆ ಅಂತ ಹೇಳಿ ಇವತ್ತಿನ ದಿವಸ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವಿಜಯಕುಮಾರ್ ಹಿಪ್ಪಳಗಾವ್ ಅಂತ, ಮಾದಿಗ ದಂಡರ ಜಿಲ್ಲಾಧ್ಯಕ್ಷ.